ಧರ್ಮೋಪದೇಶ ಕಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀವು ಕೈ ಹಾಕಿದ ಎಲ್ಲಾ ಕೆಲಸಗಳನ್ನು ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದ್ದಾನಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ನಮ್ಮ ಕೆಲಸ ಕಾರ್ಯಗಳನ್ನು ಆತನು ಏನ್ ಮಾಡುವವನಾಗಿದ್ದಾನೆ ಅಂದರೆ ಸಫಲಪಡಿಸುವವನಾಗಿದ್ದಾನೆ. ನಾವು ಕೈಟ್ ಮಾಡುವಂತಹ ಪ್ರಯಾಸಗಳನ್ನ, ನಾವು ಕೈಟ್ ಮಾಡುವಂತಹ ಕೆಲಸ ಕಾರ್ಯಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ ಅಂದರೆ ಸಫಲಗೊಳಿಸುವವರಾಗಿದ್ದಾರೆ. ದೇವರ ಆತ್ಮನು ನಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವವನಾಗಿ ಆತನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಸಫಲಗೊಳಿಸುವವನಾಗಿದ್ದಾನೆ. ನಾವು ಇವತ್ತು ಮಾಡುವಂತಹ ಅನೇಕ ಕೆಲಸ ಕಾರ್ಯಗಳಲ್ಲಿ ಏನ್ ಮಾಡುವವರಾಗಿದ್ದೇವೆ ಅಂದ್ರೆ ಒಂದು ಸೋಲನ್ನು ನೋಡುವವರಾಗಿದ್ದೇವೆ. ಒಂದು ಎದುರಾದ ಕಾರ್ಯಗಳನ್ನ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅನೇಕವಾಗಿ ನಾವು ನೋಡುವವರಾಗಿದ್ದೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರ ಆತ್ಮನು ನಮ್ಮ ಜೊತೆಗಾರನಾಗಿ ಇರುವುದರಿಂದ ದೇವರ ಆತ್ಮನು ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ನಾವು ಕೈಟ್ ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ದೇವರ ಆತನು ನಮ್ಮ ಸಂಗಡಿಗನಾಗಿ ಇರುವವನಾಗಿ ಅದನ್ನ ಸಫಲಗೊಳಿಸುವವರಾಗಿದ್ದಾರೆ. ನಮ್ಮ ಕೈ ಪ್ರಯಾಸಗಳನ್ನ ದೇವರ ಆಶೀರ್ವಾದಿಸುವವರಾಗಿದ್ದಾರೆ. ಯಾಕೆಂದರೆ ಆತನು ನಮ್ಮ ಸಂಗಡಿಗನಾಗಿ ಇರುವುದರಿಂದ ನಮ್ಗೆ ಇವತ್ತೇನಿಲ್ಲ, ಒಂದು ಸೋಲಿನ ಕಾರ್ಯಗಳಿಲ್ಲ. ನಾವು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ, ನಾವು ಹೋಗಿ ಬರುವಂತಹ ಎಲ್ಲಾ ಮಾರ್ಗಗಳಲ್ಲಿಯೂ ಆತನು ನಮ್ಮ ಜೊತೆಗಾರನಾಗಿ ಇರುವುದರಿಂದ, ಆತನು ನಮ್ಮ ಸಂಗಡಿಗನಾಗಿ ಬರುವುದರಿಂದ ಎಲ್ಲ ವಿಧವಾದಂತಹ ಸೋಲಿನ ಕಾರ್ಯಗಳನ್ನು ಆತನು ಮಾರ್ಪಡಿಸಿ ಬಿಡುವವನಾಗಿ, ಎಲ್ಲ ವಿಧವಾಗಿರುವಂತಹ ಒಂದು ಹೋರಾಟದ ಮಾರ್ಗಗಳನ್ನು ಆತನು ಮಾರ್ಪಡಿಸಿ ಬಿಡುವವನಾಗಿ, ನಮ್ಮ ಕೈಟ್ ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳನ್ನು ಆತನು ಆಶೀರ್ವಾದಿಸಿ ಅದರಲ್ಲಿ ಒಂದು ಸಫಲತೆಯನ್ನು ಕೊಡುವವರಾಗಿದ್ದಾರೆ, ಒಂದು ಜಯವನ್ನು ಕೊಡುವವರಾಗಿದ್ದಾರೆ. ನಾವಿವತ್ತು ಸೇವೆಯನ್ನ ಮಾಡ್ತಾ ಇದ್ದೇವಾ, ನಾವಿವತ್ತು ಕೆಲಸವನ್ನ ಮಾಡ್ತಾ ಇದ್ದೇವಾ, ನಾವಿವತ್ತು ಬಿಸ್ನೆಸ್ ಕಾರ್ಯಗಳನ್ನ ಮಾಡ್ತಾ ಇದ್ದೇವಾ, ಆ ಎಲ್ಲಾ ಕಾರ್ಯಗಳನ್ನ ದೇವರಿಗೆ ಒಪ್ಪಿಸಿಕೊಡುವಾಗ ಅದರಲ್ಲಿ ದೇವರು ಒಂದು ಸಫಲತೆಯನ್ನು ಅನುಗ್ರಹಿಸುವವರಾಗಿದ್ದಾರೆ. ಅದರಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ಎಲ್ಲ ಸೋಲುಗಳನ್ನ ಕರ್ತನ ಮಾರ್ಪಡಿಸಿ ಅದರಲ್ಲಿರುವಂತಹ ಎಲ್ಲ ಅಪಜಯಗಳನ್ನ ಕರ್ತನ ತೆಗೆದಾಕಿ ಒಂದು ಜಯವನ್ನ ಕೊಡುವವನಾಗಿದ್ದಾನೆ, ಒಂದು ಸಫಲತೆಯನ್ನು ಅನುಗ್ರಹಿಸುವವನಾಗಿದ್ದಾನೆ, ಒಂದು ಸಮಾಧಾನವನ್ನ ದೇವರು ಅನುಗ್ರಹಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಕರ್ತನೆ, ನಿನ್ನ ಜನರು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳನ್ನ ನೀನು ಆಶೀರ್ವಾದಿಸಿ ನಿನ್ನ ಜನರ ಎಲ್ಲಾ ಕೆಲಸ ಕಾರ್ಯಗಳನ್ನು ಸಫಲಗೊಳಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.